ಸ್ಪೆಷಲ್ ಆಫೀಸರ್ ಪ್ರತಾಪ್ ತಾಯಿಯ ಕಗ್ಗೊಲೆ. ಪ್ರತಾಪ್ಗೆ ಮಾತು ವಿಯೋಗ. ನೋಡಿದೆ ಇವತ್ತಿನ ಪೇಪರ್ ಹೆಡ್ಲೈನ್ಸ್. ಹೌ ನೈಸ್. ಈಗ ತಾನೇ ನಿನ್ನ ಜ್ಞಾಪಿಸ್ಕೊಂಡೆ. ಅಂದ್ರೆ ನನಗೆ 3 ವರ್ಷ ಆಯಸ್ಸ. ನೋ 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 ನೋ, ಅದನ್ನ ಸುಳ್ಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನೋ. ನಿನ್ನ ಹೇಗ್ ವೀಕ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ವೀಕ್ ಆಗ್ತಿದ್ರೆ ನಾನು ಸ್ಟ್ರಾಂಗ್ ಆಗ್ತಾ ಇರ್ತೀನಿ. ನಿನಗೆ ತಾಕತ್ತಿದ್ರೆ ನೇರವಾಗಿ ಬಂದು ನಮ್ಮ ಎದುರಿಸೋ. ಆಗಲ್ಲ, ನಿನ್ನ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ನನಗೆ ಗೊತ್ತು. ಯಾರೋ ಬಡಪಾಯಿಗಳನ್ನ ಮುಂದೆ ಬಿಟ್ಟು ಅವ್ರ ಜೀವನ ಬದುಕೊಟ್ಟು ನೀನ್ ನಡೀತಾ ಇದ್ದೀಯ. ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡ ಹಾಗೆ ನಿನ್ನ ತಾಯಿ ಕೊಲೆ ನಿನ್ನ ಕರೆಕ್ಟಾಗಿ ಟಚ್ ಮಾಡಿದೆ. ನನ್ನ ಹೆಂಡತಿ ಸತ್ತಾಗ ನಾನು ವೀಕ್ ಆಗ್ತೀನೇನೋ ಅಂತ ನೀ ತಿಳ್ಕೊಂಡಿದ್ದು ದೊಡ್ಡ ತಪ್ಪು. ಒಂದ್ ವಿಷಯ ತಿಳ್ಕೊ, ಹೆಂಡತಿ ಸತ್ರೆ ಮತ್ತೊಬ್ರು ಸಿಗ್ತಾಳೆ, ಹೆತ್ತ ತಾಯಿ ಸಿಗೋಲ್ಲ. ಅಂತ್ಯಕಾಲ ಹತ್ರ ಬರ್ತಿದ್ದಾಗೆ ಮನುಷ್ಯ ಈ ರೀತಿ ಮಾತಾಡ್ತಾನೆ. ಸರಿಯಾಗಿ ಹೇಳ್ದೆ. ಇನ್ನು ನನ್ನ ಸೋಲಿಗೆ ಅಂತ್ಯ ಬಂತು. ಇನ್ನೇನಿದ್ರು ನನ್ನ ದಿಗ್ವಿಜಯದ ಆರಂಭ. ಶೆಟ್ಟಿ, ನಿನಗೆ ಕ್ರೈಮ್ ಹುಟ್ಟಾಕೋದು ಗೊತ್ತು, ನನಗೆ ಕ್ರೈಮ್ನ ಮಟ್ಟ ಹಾಕೋದು ಗೊತ್ತು. ನಾನು ಹೊರಕೋಗ್ಬೇಕು. ಗೊತ್ತಿಲ್ಲ, ಆದ್ರೆ ಹೋಗ್ಬೇಕು. ಹೌದು, ನೀನ್ ಹೇಳ್ಬೋದೆ? ಆಟೋಲ್ ಬಂದಿದ್ದೀನಿ. ಬಾ, ಹೋಗ್ತಾ ದಾರಿಯಲ್ಲಿ ನಾನೇನ ಡ್ರಾಪ್ ಮಾಡ್ತೀನಿ. ನನ್ನ ಆತ್ಮರಿಗೆ ಯಾರಿಗೂ ಅಪಾಯ ಆಗ್ಬಾರ್ದು. ಒಂದು ನಿಮಿಷ ಕೊಟ್ಟಿರು, ಬರ್ತೀನಿ. ಮುಸ್ತಾಕ್, ನಮಸ್ತೆ ಸರ್. ನಿಮ್ದು ತಾಯಿದು ವಿಷಯ ಕೇಳಿ ನನಗೆ ಬಹಳ ಬೇಜಾರಾಯ್ತು. ಮುಸ್ತಾಕ್ ಸರ್, ಶೆಟ್ಟಿ ಎಲ್ಲಿದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬೇಕು. ಅಚ್ಚಾ ಸರ್, मैं कोशिश करता हूँ. ಆ ವಿಷಯ ನಿಮಗೆ ಬಿಟ್ಬಿಡಿ. ಕೋಶಿಶ್ ಅಲ್ಲೋ, ಪಕ್ಕ ಪಕ್ಕ ಬೇಕೇ ಬೇಕು ಸರ್. ಮಂಜೆ ನಕ್ಕೋ ಸರ್. ಅಚ್ಚಾ, ಯಾರು? ಏನಂದ್ರೆ? ಅದೇ ನೀವು ಮಾತಾಡ್ತಿದ್ರು ನೋಡಿ, ಯಾರು? ಅವನಾ, ನನಗೆ ತುಂಬಾ ಬೇಕಾದವನು. हेलो, मैं मुस्ताक बात कर रहा हूं साहब. हाँ, ಹೇಳು ಮುಸ್ತಾಕ್. ಶೆಟ್ಟಿ ಮತ್ತೆ ಅವನ ಗ್ಯಾಂಗು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೆಂಗೇರಿ ಹತ್ರ ಇರೋ ಹಳೆ ಬಂಗಲ್ಲಿ ಮೀಟ್ ಮಾಡ್ತಿದ್ದಾರೆ ಸಾಬ್. ಇನ್ಫಾರ್ಮೇಶನ್ ಪಕ್ಕಾ ತಾನೆ? ಇನ್ಫಾರ್ಮೇಶನ್ ಪಕ್ಕಾ ಹೈ ಸಾಬ್. ಬಾಯ್ಸ್, ಗೆಟ್ ರೆಡಿ, ವಿ ಗಾಟ್ ಅ ಜಾಬ್ ಟು ಡು. ಹೇ ವಿಜಯ್, ಜೀಪ್ ತೆಗಿ. ಓಕೆ ಸರ್. ಸೋಮಿ, ಯಾಕೆ ಸರ್? ಹೊರಡೋದಕ್ಕೂ ಮುಂಚೆ ನಾವೆಲ್ಲಿಗೆ ಹೋಗ್ತಿದೀವಿ, ಯಾತಕ್ಕೆ ಹೋಗ್ತಿದೀವಿ ಅನ್ನೋ ಡೀಟೇಲ್ಸ್ ನೀವು ನನಗೆ ಹೇಳಬೇಕು. ಸ್ವಾಮಿ, ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಮುಂಚೆ ನಾವೇನ್ ಪ್ರಮಾಣ ಮಾಡಿದ್ವಿ ಅಂತ ಜ್ಞಾಪಕ ಇದೆಯಾ? ಸರ್, ಅದು ಬರೀ ಫಾರ್ಮಾಲಿಟೀಸ್. ವಾಟ್ ಫಾರ್ಮ್ಯಾಲಿಟೀಸ್? ಅಂದ್ರೆ ನೀನು ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇಲ್ಲ? ಸರ್, ನಾನು ಹಾಗೆ ಹೇಳಿಲ್ಲ ಸರ್. ಏನ್ ನೀನ್ ಮಾತನಾಡ್ತಾ? ಸರ್, ನಾವು ಮನುಷ್ಯರು, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮನ್ನೇ ನಂಬ್ಕೊಂಡಿದ್ದಾರೆ. ಓ, ಐ ಆಮ್ ಸಾರಿ. ನಾವು ಮನುಷ್ಯನ ವಿಷಯನ ಮರ್ತೇ ಬಿಟ್ಟಿದ್ದೆ. ಸರ್, ನಾನು ಹೇಳಿದ್ದನ್ನ ತುಂಬಾ ಈಸಿಯಾಗಿ ತಗೊಳ್ತಾ ಇದ್ರೆ ಸರ್, ಬಟ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನೀವು ಮಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರನ್ನ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ನಾವೆಲ್ಲ ಸೇರಿ ಪ್ಲಾನ್ ಮಾಡ್ಬೋದು. ಸ್ವಾಮಿ, ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಕೂತಿದ್ರೆ ಅಲ್ಲಿ ಮಿಸ್ ಆಗ್ಬಿಡ್ತಾರೆ. ಸಾರಿ ಸರ್, ಪ್ರೀ ಪ್ಲಾನ್ ಇಲ್ಲದೆ ರಿಸ್ಕ್ ತಗೊಳಕ್ ನನಗೆ ಇಷ್ಟ ಇಲ್ಲ.
ಮತ್ ಇಲ್ಲಿ ಯಾಕ್ರಿ ಇದ್ದೀರಾ? ಹೋಗಿ ಯಾವ್ದಾದ್ರು ಮಿನಿಸ್ಟರ್ ಮನೆಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಮಾಡಿ ಅವ್ರ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಸರ್, ಯು ಆರ್ ಇನ್ಸಲ್ಟಿಂಗ್ ಮೀ. ದಯವಿಟ್ಟು ನನಗೊಂದು ಅವಕಾಶ ಕೊಡಿ. ಟೀಮ್ ನ ಹೇಗ್ ಲೀಡ್ ಮಾಡ್ಬೇಕು ಅಂತ ನಾನ್ ತೋರಿಸ್ತೀನಿ. ಓಕೆ ಓಕೆ ಓಕೆ, ಬಟ್ ನಾಟ್ ನಾವ್. ನಾನು ಹೋಗಿ ಗಾಡಿಯಲ್ಲಿ ಕೂತ್ಕೊಂಡು ಕರೆಕ್ಟ್ ಆಗಿ 60 ಸೆಕೆಂಡ್ ವೇಟ್ ಮಾಡ್ತೇನೆ. ಇಷ್ಟ ಇದ್ರೆ ಬರಬಹುದು. ಎಕ್ಸ್ಕ್ಯೂಸ್ ಮಿ ಸರ್, ಈಗಲಾದ್ರೂ ಹೇಳ್ತೀರಾ ಮಿಷನ್ ಬಗ್ಗೆ ಡೀಟೇಲ್ಸ್? ಸ್ವಾಮಿ, ನಂಬಿಕೆ ಇದ್ರೆ ಹಿಂದೆ ಬನ್ನಿ. ಮಧು, ನನಗೆ ಯಾಕೋ ರಿಸ್ಕ್ ಅನಿಸ್ತಿದೆ. ನೀನ್ ನನ್ ಜೊತೆಲ್ ಬಾ, ನಾನ್ ನಿನ್ನ ಗೈಡ್ ಮಾಡ್ತೀನಿ. ಸಾರಿ ಸರ್, ನಾನು ಪ್ರತಾಪ್ ಸರ್ನೇ ಫಾಲೋ ಮಾಡೋದು. ಡ್ಯಾಮ್ ಇಟ್. ಮುಸ್ತಾಕ್ ಸರ್ ನೋಡಿ. ಏನಿದು, ಯಾಕೆ ಹೀಗಾಯ್ತು? ಸರ್, ಶೆಟ್ಟಿ ಅಲ್ಲಿದ್ದಾನಂತ ನಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬಂದಿತ್ತು. ಆದ್ರೆ ನಾವು ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಅವನಿಗೆ ಯಾರು ಇನ್ಫಾರ್ಮ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಈ ವಿಷಯ ನಿಮ್ಮ 4 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ವಲ್ಲ? ಹೌದು ಸರ್, ನಮ್ 4 ಜನಕ್ಕೆ ಬಿಟ್ಟು ಮುಸ್ತಾಕ್ ಗೊತ್ತಿತ್ತು. ಆದ್ರೆ ಅವನು ಸಾಯಿಸಿ ಅಲ್ಲಿ ನೇಣು ಹಾಕ್ಬಿಟ್ಟಿದ್ರು. ಅವನ ಜೊತೆ ಸ್ವಾಮಿನ ಕಳ್ಕೊಂಡ್ವಿ. ಸ್ವಲ್ಪ ಮುಂಗೋಪಿ ಆದ್ರೂ ಒಳ್ಳೆ ಆಫೀಸರ್. ಇಟ್ಸ್ ಅ ಲಾಸ್. ಓಕೆ ಪ್ರತಾಪ್, ಆಗಿದ್ದಾಗೋಯ್ತು. ಯೋಚನೆ ಮಾಡಿ ಏನು ಪ್ರಯೋಜನ? ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಸರ್, ನನ್ನ ಎಕ್ಸಿಬಿಷನ್ಗೆ ಸ್ವಲ್ಪ ಫ್ರೀಡಮ್ ಬೇಕು. ನಾನು ಯಾವಾಗ ಎಲ್ಲಿ ಯಾನ್ ಅಟ್ಯಾಕ್ ಮಾಡ್ತೀನಿ, ಎನ್ಕೌಂಟರ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮತ್ತೆ ಬೆಂಗಳೂರಿನ ಪೀಸ್ಫುಲ್ ಸಿಟಿ ಮಾಡೋದೇ ನನ್ನ ಉದ್ದೇಶ. ಓಕೆ, ಗೋ ಹೆಡ್, ಬಟ್ ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ಮೈ ಫಸ್ಟ್ ಸ್ಟೆಪ್ ಇಸ್ ಟುವರ್ಡ್ಸ್ ನಾಗಮ್ಮ. ಗುಡ್.
ಅವ್ವನ ಪಿಂಡ ಇಕ್ಕು ಬಂದ್ರು ನಿಮ್ಮ ಸೊಕ್ಕಿನ ಇಳಿನಿಲ್ವಾ? ಏನಾಗಮ್ಮ, ಇದು ಇಳಿಯುವಂತ ಸೊಕ್ಕಲ್ವೇ? ನಿನ್ನಂತ ಸೊಕ್ಕಿನವ್ರನ್ನ ಎದುರಿಸಿ